ಮತ್ತೆ ಏನು ಇಟ್ಕೊಳ್ತಾರೆ ಅಂತಂದ್ರೆ ಬೇರೆ ಪುಸ್ತಕ ಇಟ್ಕೊಳ್ತಾರೆ. ಏನು ಅಂತಂದ್ರೆ ಈಗಿನ ಕಾಲದಲ್ಲಿ ಹೇಳೋದು ಫೇಸ್ಬುಕ್, ಆ ಬುಕ್ಕನ್ನು ಇಟ್ಕೊಳ್ತಾರೆ, ಈ ಬುಕ್ಕನ್ನು ಇಟ್ಕೊಳ್ಳೋದಿಲ್ಲ ಯಾರು. ಅದನ್ನ ಇಟ್ಕೊಂಡು ಏನು ಉಪಯೋಗವೇ ಇಲ್ಲದೆ ಇರುವಂತಹದ್ದನ್ನೆಲ್ಲ ಮಾಡ್ತಿರ್ತಾರೆ. ಗಂಟೆಗಟ್ಟಲೆ ಏನು ಉಪಯೋಗ ಇಲ್ಲ. ಅಂದ್ರೆ ಅದ್ರ ಬಗ್ಗೆ ನನಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಕೆಲವರು ನಮ್ಮ ಹತ್ರ ಬಂದು ಏನೋ ಹೇಳ್ತಿರ್ತಾರೆ, ಸ್ವಾಮಿ ಅದು ಹೀಗಂತಲ್ವಾ, ಹಾಗಂತಲ್ವಾ, ಅದು ಹಾಗಾಯ್ತಂತಲ್ವಾ, ಹೀಗ್ ಮಾಡ್ತಾರಂತಲ್ವಾ. ನಾವು ಕೇಳ್ತೀವಿ, ಯಾರು ಹೇಳಿದಾರಪ್ಪ ನಿನಗಿದೆಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತಪ್ಪ ಇದು ಅಂತಂದ್ರೆ, ನಮ್ಮ ಫೇಸ್ಬುಕ್ ಅಲ್ಲಿ ಬಂತು. ಏನ್ ಫೇಸ್ಬುಕ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ, ಅದೊಂದು ಈ ತರದೊಂದು ಇರುತ್ತೆ. ಅದ್ರೊಳಗೆ ಯಾವನು ಏನ್ ಬೇಕಾದ್ರೂ ಮಾತಾಡ್ಬೋದಂತೆ. ಯಾವನು ಏನ್, ಅವನು ಯಾವನು ಏನು, ಅವನ ಹೆಸರು ಅದು ಹೌದಾ ಇಲ್ವಾ, ಅದು ಏನೂ ಇಲ್ಲ. ಏನ್ ಬೇಕಾದ್ರೂ ಬಾಯಿಗೆ ಬಂದಾಗ ಮಾತಾಡ್ಬೋದು ಯಾವನ್ ಬೇಕಾದ್ರೂ ಅದ್ರೊಳಗೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅದ್ರೊಳಗೆ ಬಂದ್ಬಿಡ್ತು ಅಂದ್ರೆ ಆಯ್ತು ಅಷ್ಟೇ, ಇನ್ನು ಅವನಿಗೆ ಅದೇ ಮನುಸ್ಮೃತಿ, ಅದೇ ವೇದವಾಕ್ಯ, ಅದ್ರೊಳಗೆ ಬಂತು ಅಂತ ಹೇಳ್ತಾನೆ. ಅರೆ ಅದ್ರೊಳಗೆ ಬಂದ್ರೆ ಅದನ್ನ ನೀನ್ ಹೆಂಗ್ ನಂಬ್ತೀಯಪ್ಪ? ಅದ್ರೊಳಗೆ ಬಂದು ಯಾವನೋ ತಲೆ ಕೆಟ್ಟವನು ಏನೋ ಬರೆದಿದ್ದಾನೆ, ಆದ್ರೆ ಅದನ್ನ ನೀನ್ ಹೆಂಗ್ ನಂಬ್ತೀಯ ನೀನು? ಅದು ಸರಿಯಾ ಇಲ್ವಾ ಅಂತ ನೀನು ವಿಚಾರ ಮಾಡೋದು ಬೇಡವಾ ನೀನು? ಅದನ್ನ ನಂಬದೆ ನೀನು ಅದೇ ಸರಿ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಇಟ್ಕೊಂಡು ನೀನು ವ್ಯವಹಾರ ಮಾಡಿದ್ರೆ ಹೇಗಾಗುತ್ತೆ? ಏನು ಉಪಯೋಗ ಅದರಿಂದ? ಏನು ಉಪಯೋಗ ಇಲ್ಲ ಅದರಿಂದ. ನಾವು ಅದಕ್ಕಿಂತ ಒಂದ್ ಸ್ವಲ್ಪ ನೀನ್ ಗಂಟೆಗಟ್ಟಲೆ ಅದನ್ನ ನೋಡಿ ಸುಮ್ಮನೆ ನಿನ್ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಒಂದು 5 ನಿಮಿಷ ಒಂದು ಅಧ್ಯಾಯವನ್ನು ಭಗವದ್ಗೀತೆಯನ್ನು ಪಠಣ ಮಾಡಿದ್ರೆ ಎಷ್ಟೋ ಉಪಯೋಗ ಉಂಟು. ಹಾಗಾಗಿ ಯಾರ್ಯಾರು ಏನೇನೋ ಹೇಳ್ತೇವೆ, ಒಂದಿಷ್ಟೆಲ್ಲ ಹೊಸದಾಗಿ ಏನೇನೋ ಹೇಳ್ತಿರ್ತಾರೆ. ಏನಪ್ಪ ನಿನ್ಗೆ ಯಾರು ಹೇಳಿದಾರಪ್ಪ ಈ ತರ ಅಂತಂದ್ರೆ, ಅದ್ರೊಳಗೆ ನೋಡಿದೀನಿ ಯಾರೋ ಹೇಳಿದ್ದಾರೆ ಅಂತ. ಅವನು ಯಾರೋ ಏನೋ ಹೇಳಿರ್ತಾನೆ, ಅದ್ರೊಳಗೆ ಅದನ್ನೇ ಸತ್ಯ ಅಂತ ಇವನು ನಂಬಿರ್ತಾನೆ. ಇದು ಅತ್ಯಂತ ಅಸಂಗತವಾದದ್ದು. ಬಾಯಿಗೆ ಬಂದಾಗ ಏನೋ ಹೇಳ್ತಾ ಇರ್ತಾರೆ, ಅದಕ್ಕೆ ಯಾವುದಕ್ಕೂ ನಾವು ಬೆಲೆ ಕೊಡಬಾರ್ದು. ಅದೇನಾದ್ರೂ ಅದು ಫೇಸ್ಬುಕ್ ಅಂತದ್ದು ಅದೇನಾದ್ರೂ ಅದು ಧರ್ಮಸಿಂಧುನ ಅಥವಾ ಮನುಸ್ಮೃತಿನ ಏನದು, ಅಥವಾ ಮಹಾಭಾರತವ, ಅದು ಏನದು? ಅದನ್ನ ಇಟ್ಕೊಂಡು ಅದು ಸರಿ, ಅದ್ರೊಳಗೆ ಏನ್ ಬರ್ತೋ ಅದನ್ನೇ ನಂಬಿಡುವುದು, ಅದನ್ನ ಇಟ್ಕೊಂಡು ವ್ಯವಹಾರ ಮಾಡುದು. ಇದು ಅತ್ಯಂತ ಅಸಂಗತ. ಅದಕ್ಕಿಂತ ಒಂದು ಈಗ ಹೇಳಿದ ಹಾಗೆ ಒಂದು ಭಗವದ್ಗೀತೆ ಪುಸ್ತಕವನ್ನು ಇಟ್ಕೊಂಡು ಅದನ್ನು ಪಠಣ ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಅಮೂಲ್ಯವಾದಂತಹ ಜ್ಞಾನವು ನಮಗೆ ಸಿಗುತ್ತೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅವರ ಪ್ರಾರಬ್ಧ ಅಂತ ನಾವು ಹೇಳ್ಬೇಕಷ್ಟೇ. ಇನ್ನೊಂದು ಮಾತು ಹೇಳಕ್ಕಾಗ, ಅದು ಅವನ ಪ್ರಾರಬ್ಧ, ಅವನ ಪಾಪಶೇಷ. ಆಗ ಅವನ ಭಗವದ್ಗೀತೆ ಓದ್ಲಿಕ್ಕೆ ಅವನಿಗೆ ಪ್ರವೃತ್ತಿ ಬರ್ತಾ ಇಲ್ಲ ಅಂತ ನಾವು ಹೇಳ್ಬೇಕಷ್ಟೇ, ಇನ್ನೇನು ಹೇಳಕ್ಕಾಗೋದಿಲ್ಲ.